ಆಗ್ತಾ ಇದೆ. ಫೈನಲಿ ಬಸ್ಸು ಪ್ಲ್ಯಾಟ್ಫಾರ್ಮ್ಗೆ ಆಗ್ತಾರೆ ಈಗ. ಗೈಡ್ ಮಾಡ್ತಾ ಅವರೇ. ಮಿಯಾಪುರ್ ಫಸ್ಟ್ ಡಿಪೋ ಗಾಡಿ ಈ ಗರುಡ. ಬನ್ನಿ ಇಂಟೀರಿಯರ್ ನೋಡೋಣ ಈ ಬಸ್ದು. ಸೇಮ್ ನಮ್ಮ ಪವರ್ ಪ್ಲಸ್ ಗಾಡಿ ಅದೇ ಥರನೇ ಇರುತ್ತೆ ಆಲ್ಮೋಸ್ಟ್ ಇಂಟೀರಿಯರು. ಎಲೆಕ್ಟ್ರಾ ಗಾಡಿ. ಡ್ರೈವರ್ ಕ್ಯಾಬಿನ್ ನೋಡಿ, ಎಲ್ಲ ಸೇಮೇನೆ ಆಲ್ಮೋಸ್ಟ್. ಟಿಕೆಟ್ ಕನ್ಫರ್ಮ್ ಮಾಡಿದ್ರು ನಂದು. CCTV ಇದೆ, ಇಲ್ಲೊಂದಿದೆ, ಅಲ್ಲೊಂದಿದೆ ನೋಡಿ, ಸೇಮ್ ಇದೇ ಥರನೇ ವಾಚ್ ಇರೋದು. ಇಲ್ಲೊಂದು CCTV ಇದೆ. ಇಂಟೀರಿಯರ್ ನೋಡಿ ಫುಲ್ ರೆಡ್ ಕಲರ್ ಇದೆ ಸೀಟ್ಸ್ ಎಲ್ಲ. ನಮ್ಮದೆಲ್ಲ ಬ್ಲ್ಯಾಕ್ ಮತ್ತು ಕ್ರೀಮ್ ಕಲರ್ ಎರಡಿತ್ತು, ಇದರಲ್ಲಿ ರೆಡ್ ಕಲರ್ ಇದೆ. ಎಲ್ಲ ಬಕೆಟ್ ಸೀಟ್ಸೇ, ಲೈಕ್ ಈ ಥರ ಒಬ್ರು ಕಂಫರ್ಟಬಲ್ ಕೂರೋಕ್ಕೆ. ಲಾಸ್ಟಲ್ಲಿ 5 ಸೀಟ್ಸ್ ಹೀಗಿದೆ ನೋಡಿ. ಎಲ್ಲ ಸೇಮೇ ಗಾಡಿ, ಏನು ಕಲರ್ಗಳು ಲಿವರಿ ಚೇಂಜ್ ಅಷ್ಟೇ, ಇನ್ನೇನು ಇಲ್ಲ ನೋಡಿ. ಇದು ನನ್ನ ಸೀಟ್. ಇಲ್ಲಿ ಸೀಟ್ ನಂಬರ್ 2. 1 ಬುಕ್ ಮಾಡಲಿಲ್ಲ, 2 ಬುಕ್ ಮಾಡಿದೆ. ಮೇ ಬಿ ವಾಟರ್ ಬಾಟಲ್ ಪ್ರೊವೈಡ್ ಮಾಡ್ತಾರೆ ಅನಿಸುತ್ತೆ. ಇದು ಬಾಟಲ್ ಹೋಲ್ಡರು, ಮ್ಯಾಗ್ಝಿನ್ ಏನಾದರೂ ಹೋಲ್ಡರ್ ಮಾಡೋಕ್ಕೆ. ಮತ್ತು ಚಾರ್ಜಿಂಗು USB ಸ್ಲಾಟೇ ಕೊಟ್ಟವ್ರೆ. 2 ಕೊಟ್ಟಿದ್ದಾರೆ ಸೀಟ್ ಅದರ ಮಧ್ಯದಲ್ಲಿ. ಮತ್ತು AC ವೆಂಟ್ಸು, AC ವೆಂಟ್ಸ್ 2 ಆ್ಯಸ್ ಯೂಶ್ವಲ್. ರೀಡಿಂಗ್ ಲ್ಯಾಂಪ್ 2 ವರ್ಕ್ ಆಗ್ತಿದೆ ನೋಡಿ. ಎಲ್ಲ ಬಸ್ಸಲ್ಲಿ ಕೆಲವೊಂದು ಬಸ್ಸಲ್ಲಿ ಆಫ್ ಮಾಡಿರ್ತಾರೆ ನೋಡಿ. ಇದು ವರ್ಕ್ ಆಗ್ತಿದೆ, ಎಲ್ಲ ವರ್ಕ್ ಆಗ್ತಿದೆ, ಎಲ್ಲ ವರ್ಕಿಂಗ್ ಅಲ್ಲಿ. ಇದು ಸ್ಟಾಪ್ ಬಟನ್ನು. ಮೇ ಬಿ ಅಲ್ಲಿ ಬೀಪ್ ಮಾಡುತ್ತೆ ಸೌಂಡು. ಇನ್ ಕೇಸ್ ಎನಿ ಎಮರ್ಜೆನ್ಸಿ ನಾವೇನೋ ಸ್ಟಾಪ್ ಹೇಳಬೇಕಂದ್ರೆ ಎಲ್ಲ ಸೀಟಲ್ಲೂ ಇರುತ್ತಲ್ಲ ಮೇಲೆ ನೋಡಿ. ಇಷ್ಟು ಲೀನ್ ಆಗುತ್ತೆ ಪುಷ್ ಬ್ಯಾಕು. ಆಲ್ಮೋಸ್ಟ್ 50 ಡಿಗ್ರಿ. ಇದೇನು ನಾರ್ಮಲ್ ಸೀಟು, ಇದು ಎಷ್ಟು ಲೀನ್ ಆಗುತ್ತೆ. ಇದಿರಲ್ಲ, ಲೆಗ್ ರೆಸ್ಟ್ ಇರಲ್ಲ ಅಷ್ಟೇ. ಬಸ್ ಹೊರಡ್ತಿದೆ. 10:50, 10 ಮಿನಿಟ್ಸ್ ಡಿಲೇ ಆಯಿತು ನೋಡಿ. ಆಲ್ಮೋಸ್ಟ್ ಒಂದು 17 ಸೀಟ್ಸ್ ಆಗಿದೆ, ಕೌಂಟ್ ಮಾಡಿದೆ. ಇಲ್ಲೇ ನೋಡಿ ನಾನು ಸ್ಟೇ ಆಗಿದ್ದು ಕ್ಯಾಪ್ಸಿಲ್ ಹೋಟೆಲ್. 99, 300 ರೂಪೀಸ್ ಅಷ್ಟೇ. ಸ್ಟಾರ್ ಲೈನರ್ ಗಾಡಿ. ಎಲ್ಲಿ ಹೋಗ್ತಿದೆ ಇದು? ಹೈದ್ರಾಬಾದ್ ರೂಟ. ಪ್ರೈವೇಟ್ ಬಸ್ ಹೋಗ್ತಿದೆ. ಸಾಯಿ RKT ಟ್ರಾವೆಲ್ಸ್. ಅದೇ ನೋಡಿ ಟೆಂಪಲ್ ರೈಟ್ ಸೈಡಲ್ಲಿ, ಅದು ಕನಕದುರ್ಗ ಟೆಂಪಲ್. ಫಸ್ಟ್ ಓವರ್ಟೇಕ್.
ಗೊತ್ತಿಲ್ಲ ರೂಟ್ ಇದು. ಸಾಕಾಗಿ ಹೊಡಿತಾರೆ ನಮ್ಮ ಡ್ರೈವರ್ ಅಂತೂ. ತೆನಾಲಿ ಡಿಪೋ. ನೋಡಿ TSRTC ಅವ್ರದ್ದು ಸ್ನ್ಯಾಕ್ ಪ್ಯಾಕ್, ಮಿಲ್ಲೆಟ್ ಸ್ನ್ಯಾಕ್ ಪ್ಯಾಕ್ ಅಂತ ಇದೆ. ಇದೇ ಬಸ್ಸಲ್ಲೇ ಟ್ರಾವೆಲ್ ಮಾಡ್ತಾ ಇರೋದು. ಗರುಡ, ಈ ಗರುಡ ಮತ್ತು ಒಂದು ವಾಟರ್ ಬಾಟಲ್ ಝೀವಾ, ಇವೆರಡು ಕಾಂಪ್ಲಿಮೆಂಟ್ರಿ ಆಗಿ ಕೊಡ್ತಾರೆ. ಏನಿದೆ ನೋಡೋಣ ಒಳಗೆ. ಟ್ರೂ ಗುಡ್ ಅಂತ ಇದೆ, ಕ್ಯಾಶ್ಯೂ ನಟ್ಸ್ದು ಕೋಕೋನಟ್ ಬೈಟು, ಮತ್ತು ಜೋವಾರ್ ರಿಬ್ಬನ್ಸು ಮತ್ತು ಜೋವಾರ್ ಪಾಪ್ಸ್ 3 ಇದೆ, ಜೊತೆಗೆ ಒಂದು ಟಿಶ್ಯೂ ಇದೆ ಒಳಗಿರೋದು. ಟೋಟಲ್ 3 ಐಟಮ್ಸ್. ಆ್ಯಂಡ್ ಇನ್ನೊಂದೇನು ಗೊತ್ತಾ, ನಾನು ರೆಡ್ ಬಸ್ಸಲ್ಲಿ ನಾನು ಬುಕ್ ಮಾಡಿದಾಗ ಫೇರ್ ಆಗಿದ್ದು 598 ರುಪೀಸು. ಬಟ್ ಇವ್ರು ಟಿಕೆಟ್ ಕೊಡ್ತವ್ರಲ್ಲ ನೋಡ್ತಾ ನಾವು 740 ರುಪೀಸ್ ಎಲ್ಲಿ MG ಬಸ್ ಸ್ಟ್ಯಾಂಡ್ಗೆ ವಿಜಯವಾಡೆಯಿಂದ. ಮತ್ತೆ ಸ್ಟಾರ್ ಲೈನರ್ ಓವರ್ಟೇಕ್ ಮಾಡ್ತು. ಈಗ ಗಾಡಿ ನಿಲ್ಲಿಸಿದ್ರು ಸ್ನ್ಯಾಕ್ ಪ್ಯಾಕ್ ಓಪನ್ ಮಾಡೋಕ್ಕೆ, ಡಿಕ್ಕಿಯಿಂದ ಓವರ್ಟೇಕ್ ಮಾಡಿಬಿಟ್ಟಿದೆ. ಎಷ್ಟು ಫಾಸ್ಟಲ್ಲಿ ಓವರ್ಟೇಕ್ ಮಾಡ್ತೀವಿ. ಕಾನ್ಸ್ಟೆಂಟಾಗಿ 80 ಹೋಗ್ತಿದೆ ಗಾಡಿ. ಫಸ್ಟ್ ಟೋಲ್ ಪ್ಲಾಜಾ ಇದು, KSR ಟೋಲ್ ಪ್ಲಾಜಾ. ಹೈವೇ ತುಂಬ ವರ್ಸ್ಟ್ ಇದೆ. ಸ್ವಲ್ಪ ಮುಂದೆ ಟೋಲ್ ಆದಮೇಲೆ ಸೂರ್ಯಾಪೇಟ್. ಡಾಲ್ಫಿನ್ ಕ್ರೂಸ್. ನಾನು ಗರುಡ ಅಂದ್ಕೊಂಡೆ, ಅಮರಾವತಿ ಗಾಡಿ. APSRTC. ಈ ಕಾರ್ಡ್ ಒಳಗೆ ಎಲ್ಲ ಐತೈತೆ.
ಚಾರ್ಜಿಂಗ್ ಸ್ಟೇಷನ್. ಗಾಡಿ ಚಾರ್ಜಿಗೆ ಹಾಕಿದ್ದಾರೆ, ಜೊತೆಗೆ ಬ್ರೇಕ್ ಕೂಡ ಇಲ್ಲೇ, ಎರಡು ಸೇರಿ ಒಟ್ಟಿಗೆ ಆಗುತ್ತೆ. ಸೂರ್ಯಾಪೇಟ್ ಬಸ್ ಸ್ಟ್ಯಾಂಡಲ್ಲಿರೋದು. ಸೂರ್ಯಾಪೇಟ್ ಆಲ್ಮೋಸ್ಟ್ ಸೆಂಟರ್ ಬರುತ್ತೆ, ಹೈದ್ರಾಬಾದ್ ಮತ್ತು ವಿಜಯವಾಡ ಮಧ್ಯದಲ್ಲಿ. ಆಲ್ರೆಡಿ 20 ನಿಮಿಷ ಹತ್ತಿರ ಆಗ್ತಾಯಿದೆ ಚಾರ್ಜ್ಗೆ ಹಾಕಿ. ಏನು ಮೇ ಬಿ ಫುಲ್ ಮಾಡ್ಕೊಂಡು ಹೋಯ್ತವ್ರೆ, ಏನು ಹಾಫ್ ಆನ್ ಅವರ್, ನನಗೆ ಗೊತ್ತಿರೋಂಗೆ ಹಾಫ್ ಆನ್ ಅವರ್ ತೊಗೋಬೋದು. ಇವ್ರು ಎಷ್ಟೊತ್ತು ತೊಗೊತವ್ರೆ ಗೊತ್ತಿಲ್ಲ. ಎರಡೂ ಕೇಬಲ್ ಹಾಕಿದ್ದಾರೆ ಚಾರ್ಜಿಂಗ್ಗೆ. 76% ಆಗಿತ್ತು ನೋಡಿ, ಅದು 76 ಆಗಿತ್ತು, ನಾನು ನೋಡಿದೆ ಈಗ. 20 ಫೈನಲಿ ಬಸ್ ಹೊರಡ್ತು. 30 ಮಿನಿಟ್ಸ್ ಬ್ರೇಕ್ ಆದಮೇಲೆ ಸರಿ ಬಾಯ್ ಸೂರ್ಯಾಪೇಟೆಯಿಂದ ಕರೆಕ್ಟ್ ಸೂಪರ್ ಲಕ್ಸುರಿ ಹೋಗ್ತಾ ಇದೆ. ಪಿಕಪ್ ಆಯಿತು ಗಾಡಿ ಈಗ. ಇನ್ನೊಂದು ಸೂಪರ್ ಲಕ್ಸುರಿ ಇದೆ ಮುಂದೆ, ಅದು BS4, ಇದೆಲ್ಲ BS6. ಹೈದ್ರಾಬಾದ್ 134 ಕಿಲೋಮೀಟರ್. BS6 ಓವರ್ಟೇಕಿಂಗ್ BS4. GVRM ಡಿಪೋ ಯಾವುದಿದು? ಮಧ್ಯದಲ್ಲಿ ಹೋಗ್ತಾ ಇದೆ, ಎಷ್ಟು ಗಾಡಿ ಇರಬೇಕು. ಮಿಯಾಪುರ ಬಸ್, TSRTC ಸೂಪರ್ ಲಕ್ಸುರಿ ಬಸ್ಸು. ಸತ್ತುಪಲ್ಲಿ ಡಿಪೋ. YLD ಇಲ್ಲೊಂದು ಡಿಪೋ. ನ್ಯೂ ಗೋ ಟ್ರಾವೆಲ್ಸ್ ಇರಬೇಕು ಅಲ್ಲಿ ಹೋಗ್ತಾ ಇರೋದು. ಈ ರೂಟಲ್ಲಿ ಒನ್ ಆಫ್ ದಿ ಬೆಸ್ಟ್ ಟ್ರಾವೆಲ್ಸು, ಚೀಪ್ ಆ್ಯಂಡ್ ಬೆಸ್ಟ್ ಕೊಡ್ತಾ ಇದ್ದಾರೆ ಸರ್ವಿಸ್. ಎಲೆಕ್ಟ್ರಿಕ್ ವರ್ಸಸ್ ಎಲೆಕ್ಟ್ರಿಕ್ ಬಸ್. ಎಲ್ಲದೂ ಓವರ್ಟೇಕ್ ಮಾಡ್ಕೊಂಬಂತಿದ್ದು ಸಾಯಿರಾಜ್ ಟ್ರಾವೆಲ್ಸ್. ಈಗ ನಾವು ಅದನ್ನು ಓವರ್ಟೇಕ್ ಮಾಡಬೇಕು.
ಆಗ್ತಾಯಿದೆ ಈ ಗಾಡಿಗೆ. ಈಗ ಓವರ್ಟೇಕ್ ಆಗುತ್ತೆ. ಕೋರ್ಲಾ ಪೆಟ್ರೋಲ್ ಪ್ಲಾಜಾ. Exact 2 o'clock. ಕೊರೋನಾ ಬಸ್ ಇರಬೇಕು. ಎಸ್, ಕೊರೋನಾ ಬಸ್. ಎಕ್ಸಾಕ್ಟ್ 3:55 ಬಂದಿದೆ ನೋಡಿ MGBSಗೆ. ಇಲ್ಲೇ ಬಸ್ ಸ್ಟ್ಯಾಂಡ್ ಇರೋದು, ಹೊರಗಡೆ ನಿನ್ಸ್ಕೊಂಡು ಹೋಗಿದೆ. ಬಸ್ ಸ್ಟ್ಯಾಂಡ್ ಒಳಗೆ ಬರಲಿಲ್ಲ ಅಷ್ಟೇ. ಅದೇ ಬಸ್ ಸ್ಟ್ಯಾಂಡು MGBSದು. ಈ ಸಿಟಿ ಬಸ್ ಸ್ಟ್ಯಾಂಡ್ ದಾಟ್ಬಿಟ್ಟು ಆ ಕಡೆ ದಾಟಿದ್ರೇ ನಿಮ್ಮ ಬಸ್ ಸ್ಟ್ಯಾಂಡ್ ಸಿಗುತ್ತೆ. ಅಲ್ಲಿ ಕಾಣ್ತಿದೆ ಗೊತ್ತಾ, ಅಲ್ಲೇ
ಎಕ್ಸಾಕ್ಟ್ 5 hours ತೊಗೊಂಡಿದೆ. 5 hours 3 minutes ತೊಗೊಂಡಿದೆ. ಯಾಕಂದರೆ ಅಲ್ಲೇ ಬಿಡೋದೇ 10:50 ಏನೋ ಆಗಿತ್ತು. 5 hours 5 minutes, ಅದರಲ್ಲಿ ಅರ್ಧ ಗಂಟೆ ಬ್ರೇಕ್ ಬೇರೆ. 4.25 ಗಂಟೆಲಿ ಹೊಡ್ಕೊಂಬಂದಿದೆ ನೋಡಿ. ಸಾಕಾದಾಗ ಹೊಡ್ಕೊಂಬಂದರು. ನೋಡಿದ್ರಲ್ಲ ನೀವೇ ಓವರ್ಟೇಕಿಗೆ ಸಾಕಾದಾಗ ಮಾಡಿದ್ರೆ ಅಂತ. ಓಕೆ ಗೈಸ್, ಈ ವ್ಲಾಗ್ ಇಷ್ಟೇ. MSRTC ಗಾಡಿ ಬರ್ತಿದೆ ನೋಡಿ.